ವಾಹನ ಸವಾರರಿಗೆ ಶನಿವಾರದ ಶಾಕ್. ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ. ಪೆಟ್ರೋಲ್ಗೆ 87 ಪೈಸೆ, ಡೀಸೆಲ್ 91 ಪೈಸೆ ಹೆಚ್ಚಳ. ಹತ್ತು ದಿನಗಳಲ್ಲಿ 3ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಮಿಡಲ್ ಕ್ಲಾಸ್ ಜನರು ಬದುಕು ನಡೆಸೋದೇ ಬಲು ಭಾರ. ಕೇಂದ್ರ ಸರ್ಕಾರದ ದರ ಹೆಚ್ಚಳ ನೀತಿಗೆ ವಾಹನ ಸವಾರರ ಆಕ್ರೋಶ. ದೇಶದಲ್ಲಿ ಎಬೋಲಾ ಆತಂಕ, ರಾಜ್ಯದಲ್ಲೂ ಹೈ ಅಲರ್ಟ್. ವೈರಸ್ ತಡೆಗೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ರಿಲೀಸ್. ಬೆಂಗಳೂರು, ಮಂಗಳೂರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಸಿದ್ಧತೆ. ಮೇ 26ಕ್ಕೆ ಕೇರಳದಲ್ಲಿ ಮುಂಗಾರು ಆಗಮನ. ಜೂನ್ ಮೊದಲ ವಾರದಲ್ಲಿ ಕರ್ನಾಟಕಕ್ಕೆ ಎಂಟ್ರಿ. ದೇಶದಾದ್ಯಂತ ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಮಳೆ ಅಂದಾಜು. ನನ್ನ ಕುಟುಂಬ ನಾವು ಮಾಡುವ ಕೆಲಸ ಹಾಗೂ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮಗನ ಮೇಲೆ ಗಂಭೀರ ಆರೋಪ. 2 ಆಡಿಯೋ ರಿಲೀಸ್ ಮಾಡಿದ ನಾಗರಾಜು. ಜಿಬಿಎ ಎಲೆಕ್ಷನ್ ಮೇಲೆ ಕಣ್ಣು, ದಳಪತಿಗಳಿಂದ ಟಾರ್ಗೆಟ್ ಡಿಕೆಶಿ. ಈಗಿನಿಂದಲೇ ಅಟ್ಯಾಕ್. ಚದರಡಿ ಚೋರ್ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ. ರಾಜ್ಯಕ್ಕೆ ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಮನ. 3 ದಿನಗಳ ಕಾಲ ರಾಜ್ಯ ಪ್ರವಾಸ. ಕಮಲ ಪಡೆಯಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ. ಶಿವಾನಂದ ನೀಲಣ್ಣವರ್ ಬಹುಕೋಟಿ ವಂಚನೆ ತನಿಖೆ ಚುರುಕು. ಕರವೇ ಪ್ರವೀಣ್ ಶೆಟ್ಟಿ ಬಣದ ಬೆಳಗಾವಿ ಜಿಲ್ಲಾಧ್ಯಕ್ಷನ ಹೆಸರು ತಳಕು. ಸಿನಿಮಾ ಹೂಡಿಕೆ, ಐಷಾರಾಮಿ ಕಾರು ಗಿಫ್ಟ್ ಪಡೆದಿದ್ದ ಅಭಿಲಾಷ್ಗೂ ಸಿಐಡಿ ನೋಟಿಸ್. ಸರ್ಕಾರಿ ಜಾಗಕ್ಕೆ ಕಾಂಪೌಂಡ್ ಕಟ್ಟಿ 11 ಎಕರೆ ಗುಳುಂ. ಬಳ್ಳಾರಿಯ ಬೂದಿಹಾಳ ಬಳಿ ಪಾಲಿಕೆ ಸದಸ್ಯೆ ಉಮಾದೇವಿಯಿಂದಲೇ ಒತ್ತುವರಿ. ಲೇಔಟ್ ಮಾಡಿ ಸೇಲ್. ಅಧಿಕಾರಿಗಳಿಂದ ಒತ್ತುವರಿ ಜಾಗ ತೆರವು. ಲಾರಿ ಮತ್ತು ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿ. ಸ್ಥಳದಲ್ಲೇ ಕ್ರೂಸರ್ನಲ್ಲಿದ್ದ 5 ಜನ ಸಾವು. ಕಲಬುರಗಿಯ ವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲು. ಬೆಂಗಳೂರಿನಲ್ಲಿ ನಕಲಿ ಕಾಲ್ ಸೆಂಟರ್ ತೆರೆದು ಅಮೆರಿಕಾದ ಪ್ರಜೆಗಳಿಗೆ ವಂಚನೆ ಆರೋಪ. ಆರೋಪಿ ಪ್ರಶಾಂತ್ ಮತ್ತು ಆಕಾಶ್ ಗುಪ್ತಾಗೆ 10 ದಿನ ಪೊಲೀಸ್ ಕಸ್ಟಡಿ. ಆಗ್ನೇಯ ವಿಭಾಗ ಸೆನ್ ಪೊಲೀಸರಿಂದ ಮುಂದುವರಿದ ತನಿಖೆ. ರಾಯಚೂರಿನ ವಡವಾಟಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖಂಡರಿಂದಲೇ ಅಕ್ರಮ ಮರಂ ಗಣಿಗಾರಿಕೆ. ಗ್ರಾಮದ ಕೃಷಿ ಭೂಮಿಗಳೆಲ್ಲ ಹಾಳು ಮಾಡಿದ ದಂಧೆಕೋರರು. ಕೆಂಪು ಮಣ್ಣು ಗಣಿಗಾರಿಕೆಗೆ ಇಡೀ ಗ್ರಾಮವೇ ಸರ್ವನಾಶ. ಬಿತ್ತನೆ ಬೀಜಕ್ಕಾಗಿ 3ನೇ ದಿನವೂ ರೈತರ ಪರದಾಟ. ನಗರದ ಕೃಷಿ ಕೇಂದ್ರದಲ್ಲಿ ಬೀಜ ಪಡೆಯೋದಕ್ಕೆ ಹರಸಾಹಸ. ಬೀಜಕ್ಕಾಗಿ ನಿನ್ನೆ ರಾತ್ರಿಯಿಂದಲೇ ಸರತಿ ಸಾಲು. ಬೆಳಗಾದರೂ ತಗ್ಗದ ಕ್ಯೂ. ವಿಟಿಯುನಿಂದ ಮತ್ತೊಂದು ಇತಿಹಾಸ. ನಿನ್ನೆ ಸಂಜೆ 5:30ಕ್ಕೆ ಬೆಳಗಾವಿ ವಿಟಿಯು ಪರೀಕ್ಷೆ ಅಂತ್ಯ. ಸಂಜೆ 5:40ಕ್ಕೆ ರಿಸಲ್ಟ್. ಎಕ್ಸಾಮ್ ಬರೆದ 10 ನಿಮಿಷಕ್ಕೆ ಫಲಿತಾಂಶ. ದೇಶದಲ್ಲೇ ಇದು ಮೊದಲು. ಬೀದರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಗೆ ಬೆಂಕಿ. ಯಾರೂ ಇಲ್ಲದ ವೇಳೆ ತಡರಾತ್ರಿ ಧಗ. ದವಸ ಧಾನ್ಯ, ಬೆಳ್ಳಿ, ಬಂಗಾರ, ಹಣ ಸುಟ್ಟು ಕರಕಲು. ಡ್ರ್ಯಾಗನ್ ಸಿನಿಮಾದಲ್ಲೂ ಜೂನಿಯರ್ NTR ಡಬಲ್ ಆಕ್ಟಿಂಗ್. ಇದು ಟಾಕ್ಸಿಕ್ ರೀತಿಯೇ ಅಪ್ಪ ಮಗನ ಸ್ಟೋರಿನ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಶುರು. ಎಕಾನಾ ಮೈದಾನದಲ್ಲಿಂದು ಲಕ್ನೋ ವರ್ಸಸ್ ಪಂಜಾಬ್ ಫೈಟ್. ಶ್ರೇಯಸ್ ಬಳಗಕ್ಕೆ ಡೂ ಆರ್ ಡೈ ಮ್ಯಾಚ್. ಗೆದ್ದರೆ ಫೈನಲ್ಗೆ ಚಾನ್ಸ್, ಸೋತರೆ ಗೇಟ್ ಪಾಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.